ಬಿಡಿಎನಲ್ಲಿ ಮುಂದುವರೆದಿದೆ ಆರ್ಥಿಕ ಸದಸ್ಯರ ತೀವ್ರ ಲಾಬಿ. ಆರ್ಥಿಕ ಸದಸ್ಯರಿಗೆ ಬಿಡಿಎ ಹುದ್ದೆ ಮೇಲೆ ಭಾರಿ ವ್ಯಾಮೋಹನ. ಹಾಗಾದ್ರೆ ಬಿಡಿಎಯಿಂದ ವರ್ಗಾವಣೆ ಮಾಡದಂತೆ ಆರ್ಥಿಕ ಸದಸ್ಯರು ಒತ್ತಡವನ್ನು ಹಾಕಿತಾ ಇದ್ದಾರೆ. ನಿವೃತ್ತಿಯಾಗುವವರೆಗೂ ಆರ್ಥಿಕ ಸದಸ್ಯರಾಗಿ ಮುಂದುವರಿಕೆಗೆ ಪ್ರಭಾವ ಬಳಸಿದ್ದಾರೆ. 4 ವರ್ಷದಿಂದ ಬಿಡಿಎನಲ್ಲಿ ಆರ್ಥಿಕ ಸದಸ್ಯ ಲೋಕೇಶ್ ಠಿಕಾಣಿ ಹೂಡಿಬಿಟ್ಟಿದ್ದಾರೆ. ಹೀಗಾಗಿ ಹಲವು ಬಾರಿ ವರ್ಗಾವಣೆ ಮಾಡಿತ್ತು ಸರ್ಕಾರ. ಆದರೂ ಕೂಡ ಅವಧಿ ಮುಗಿದಿದ್ರು ಮತ್ತೆ ಅಲ್ಲೇ ಜಾಂಡ ಊರಿದ್ದಾರೆ. ಇನ್ನು 2 ವರ್ಷದಲ್ಲೇ ನಿವೃತ್ತಿ ಆಗ್ತಾರೆ ಇವರು ಲೋಕೇಶ್. ಎರಡೆರಡು ಬಾರಿ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಬಿಡಿಎನ್ನ ಬಿಟ್ಟು ಕದಲುತ್ತಾ ಇಲ್ಲ ಈ ವ್ಯಕ್ತಿ. ಸಾಕಷ್ಟು ಅನುಮಾನಗಳಿದ್ದಾವೆ ಮತ್ತು ಲೋಕೇಶ್ ಮೇಲೆ ಸಾಲು ಆರೋಪಗಳಿದ್ದಾವೆ. ಕಾರ್ನರ್ ಸೈಟ್ ಹಂಚಿಕೆ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿದ್ದರು ಆರೋಪ ಇದೆ. ಗುತ್ತಿಗೆದಾರರ ಬಳಿ ಫೈಲ್ಗೆ ಹಣ ಪಡೆದಿರುವಂತಹ ಒಂದು ಆರೋಪ ಇದೆ. ಆರ್ಥಿಕ ಸದಸ್ಯ ಹುದ್ದೆಗೆ ಯಾರೂ ಬಾರದಂತೆ ನೋಡಿಕೊಳ್ತಿದ್ದಾರಂತೆ ಈ ಲೋಕೇಶ್. ಕೆಲ ತಿಂಗಳ ಹಿಂದೆ ಬಿಡಿಎ ಆರ್ಥಿಕ ಸದಸ್ಯ ಹುದ್ದೆಗೆ ಅಮರೇಶ್ ಜಿ ಅವರ ನೇಮಕ ಆದರೂ ಕೂಡ ಬಿಡಿಎ ಆರ್ಥಿಕ ಸದಸ್ಯರ ಹುದ್ದೆಯನ್ನು ಬಿಡ್ತಾ ಇಲ್ಲ. 108 ಅನುಮಾನವನ್ನು ಹುಟ್ಟುಹಾಕಿದೆ ಈ ಬಿಡಿಎ ಆರ್ಥಿಕ ಸದಸ್ಯರ ನಡೆ. ಮೇಲೆ ಸಾಲು ಆರೋಪಗಳಿದ್ದಾವೆ. ಈ ಕಾರ್ನರ್ ಸೈಟ್ ಮಾರಬೇಕಂದ್ರೂ ಕೂಡ ಅವರು ಲಂಚವನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪಗಳು ಸದ್ದು ಗದ್ದಲವಿಲ್ಲದೆ ಬಹಳ ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಮತ್ತು ಕೂಡ ಅವರಿಗೆ ಮಣೆ ಹಾಕ್ತಾ ಇದ್ದಾರೆ? ಬಿಡಿಎ ಆಯುಕ್ತರು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಅದು ಲೋಕೇಶ್ ಅವ್ರ ಮೇಲೆ ಸಾಲು ಆರೋಪ ಇದ್ದರೂ ಕೂಡ ಯಾಕೆ ಅದೇ ಒಂದು ಸೇವೆಯಲ್ಲಿ ಇವರು ಮುಂದುವರಿತಾ ಇದ್ದಾರೆ? ವರ್ಗಾವಣೆ ಯಾದರೂ ಕೂಡ ಯಾಕೆ ಬೇರೆ ಕಡೆ ಹೋಗುವಂಥ ಕೆಲಸ ಆಗ್ತಾ ಇಲ್ಲ? ಅಷ್ಟೊಂದು ಪ್ರಭಾವಿನ ಹೇಗೆ ಲೋಕೇಶ್ ಅಂತ? ನೋಡಿ, ಈಗ ಲೋಕೇಶ್ ಅವರ ಮೇಲೆ ಈ ಹಿಂದೆನೂ ಕೂಡ ಆರೋಪಗಳು ಕೇಳಿ ಬಂದಿದ್ವು. ಅದರ ಜೊತೆಗೆ ಸಾರ್ವಜನಿಕ ವಲಯದಿಂದಲೂ ಕೂಡ ಸಾಕಷ್ಟು ದೂರುಗಳು ಬಂದಿದ್ವು. ಇಷ್ಟಾದರೂ ಕೂಡ ಅವ್ರ ಮೇಲೆ ಕ್ರಮ ಆಗಿಲ್ಲ. ಆಯಿತು, 2 ವರ್ಷ ಇದೆ, ರಿಟೈರ್ಡ್ ಆಗ್ತಾರೆ. ನೋಡಿ, ಒಬ್ಬ ಸರ್ಕಾರಿ ಅಧಿಕಾರಿ ಯಾವುದೇ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡಿದರು, ಅವರ ಗ್ರೇಡ್ ಮೇಲೆ ಇರುತ್ತೆ ಅದು ಎಷ್ಟು ವರ್ಷ ಮಾಡಬೇಕು ಅಂತ. 2 ವರ್ಷ ಹಬ್ಬ ಅಂದರೆ 1 ವರ್ಷ. ಆದರೆ ಈತ ಹಲವು ವರ್ಷಗಳಿಂದ ಆರ್ಥಿಕ ಸದಸ್ಯ ಆಗಿ ಮುಂದುವರಿತಾನೇ ಇದ್ದಾರೆ. ಒಬ್ಬ ಕಳಂಕಿತ ಅಧಿಕಾರಿಯನ್ನು ಯಾಕೆ ಅದೇ ಸೇವೆಯಲ್ಲಿ ಮುಂದುವರಿಸ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಇಲಾಖೆ ಕಡೆಯಿಂದ ಬರ್ತಾ ಇದ್ದಾವೆ. ಅದರ ಜೊತೆಗೆ ಸಾರ್ವಜನಿಕ ವಲಯದಿಂದಲೂ ಕೂಡ ಕೇಳಿ ಬರ್ತಾ ಇದೆ.